ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ, ಕಾಫಿ. ಓ ಅಳಿಯಂದ್ರು. ನಮಸ್ಕಾರ ಅಳಿಯಂದ್ರೆ. ನಮಸ್ತೆ. ಏನಿದು ಬೆಳಗ್ಗೆ ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಾ? ಗೊತ್ತೇ ಆಗಲಿಲ್ಲ. ಅದು ಮಾವ, ಜಾನ್ವಿಯವ್ರನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಜಾನುನಾ? ಯಾಕೆ ಅಳಿಯಂದ್ರೆ ಅಷ್ಟು ಬೇಗ? ಇನ್ನೊಂದು 5-6 ದಿವಸ ಇದ್ದು ಹೋಗ್ಲಿ. ಅವಳು 1-2 ದಿನ ಇಲ್ಲಿರ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. 1-2 ದಿನ ಆದ್ಮೇಲೆ ನಾನೇ ಬಿಡು ಮಾಡ್ಕೊಂಡು ಕರ್ಕೊಂಡ್ಬಂದು ಬಿಟ್ಟು ಹೋಗ್ತೀನಿ. ಹಾಗಲ್ಲ ಮಾವ, ಈಗ ಜಾನ್ವಿಯವರು ಇಲ್ಲಿದ್ರೆ ನಿಮ್ಗೆ ತೊಂದರೆ ಆಗುತ್ತಲ್ವಾ ಅಂತ ಹೇಳಿದೆ. ಅಯ್ಯೋ, ನಮ್ಮ ಮಗಳು ನಮ್ಮ ಮನೇಲಿದ್ರೆ ಏನ್ ತೊಂದರೆ ಅಳಿಯಂದ್ರೆ? ಅಯ್ಯೋ, ಬೇರೆ ಯಾವುದೋ ರೀತಿಲಿ ತೊಂದರೆ ಅಂತ ನಾನು ಹೇಳ್ತಾ ಇಲ್ಲ. ಅದು ಈಗ ಅಜ್ಜಿನೂ ಇಲ್ಲೇ ಇದ್ದಾರೆ. ಈಗ ಜಾನ್ವಿಯವರು ಇಲ್ಲೇ ಇದ್ರೆ ಅವ್ರನ್ನೂ ನೋಡ್ಕೋಬೇಕು, ಪ್ಲಸ್ ಮನೆ ರೆಸ್ಪಾನ್ಸಿಬಿಲಿಟೀಸ್ ನಿಭಾಯಿಸಬೇಕು. ಹಾಗಾಗಿ ತೊಂದರೆ ಆಗ್ಬೋದು ಅಂತ ಹೇಳಿದೆ ಅಷ್ಟೇ. ಹಾಗೆಲ್ಲ ಏನಿಲ್ಲ ಅಳಿಯಂದ್ರೆ, ನೀವು ಇದು ಬಿಡಿ, ಇಬ್ಬರನ್ನು ಆರಾಮಾಗಿ ನಾವು ಚೆನ್ನಾಗಿ ನೋಡ್ಕೊ. ಹೌದು ಅಪ್ಪ, ಅವ್ರಿಗೆ ಹೇಗೆ ಇಲ್ಲಿರಕ್ಕಾಗತ್ತೆ? ಅವ್ರಿಗೆ ತುಂಬಾ ಕೆಲಸ ಇದೆ ಅಲ್ವಾ? ಅದು ನಿಜಾನೇ ಮಾವ. ಕೆಲಸದ ಮೇಲೆ ಬಂದಿದ್ದೆ. ಆದರೆ ಏನು ಮಾಡೋದು ಹೇಳಿ, ನಿಮ್ಮ ಮಗಳನ್ನ ಬಿಟ್ಟು ನನಗೆ ಮನೇಲಿ ಇರೋಕ್ಕಾಗೋದೇ ಇಲ್ಲ. ನೆನ್ನೆ ಇವರಿಲ್ಲ ಅಂತ ನನಗೆ ನಿದ್ದೆನೇ ಬಂದಿಲ್ಲ. ಅದಕ್ಕೆ ಬೆಳಗಾದ ತಕ್ಷಣ ಎದ್ದು ಓಡ್ ಬಂದ್ಬಿಟ್ಟಿದ್ದೀನಿ. ಇವರು ಒಂದಿನ ಮನೇಲಿಲ್ಲ ಅಂತಂದರೆ ನನ್ನ ಕೈ ಕಾಲೇ ಅಳ್ಳಾಡಲ್ಲ. ಅಷ್ಟು ಡಿಪೆಂಡೆಂಟ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ ದಯವಿಟ್ಟು ಕಳಿಸ್ಕೊಡಿ ಮಾವ. ಅದು ನಮ್ಗೇನು ಅಭ್ಯಂತರ ಇಲ್ಲ ಅಳಿಯಂದ್ರೆ. ಅವಳು ಇಲ್ಲಿದ್ದು ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ನೀವು ಕರ್ಕೊಂಡು ಹೋಗಕ್ ಬಂದಿರೋದ್ರಿಂದ ಅವಳು ಬಂದ್ರೆ ಕರ್ಕೊಂಡು ಹೋಗಿ. ಏನ್ ಹೇಳ್ತೀಯ ಜಾನು? ಅದೇ, ಅವ್ರಿಗೂ ನಾನು ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಆದರೆ ನೋಡಿ, ನನಗೆ ಹೇಳ್ದೆ ಕೇಳ್ದೆ ಇಲ್ಲಿಗೆ ಬಂದುಬಿಟ್ಟಿದ್ದಾರೆ. ನಾನ್ ಮಾತ್ರ ಅಲ್ಲ, ನೀವು ಕೂಡ ಹೇಳ್ದೆ ಕೇಳ್ದೇನೆ ಬಂದಿತ್ತಲ್ವಾ? ಇಬ್ಬರು ಹೇಳದೆ ಬಂದಿರೋದು ಅದೇ ಕಾರಣಕ್ಕಲ್ವಾ? ಅಜ್ಜಿ ನೋಡ್ಕೊಂಡು ಹೋಗೋಕ್ಕೆ ಅಂತ. ಹಾಗಿದ್ಮೇಲೆ ಯಾರ್ದು ತಪ್ಪಿಲ್ಲ ಅಲ್ವಾ? ಹೋಗೋಣ ಜಾನ್ವಿ ಅವರೇ. ಅಳಿಯಂದ್ರೆ, ತಿಂಡಿ ರೆಡಿ ಇದೆ, ತಿನ್ಕೊಂಡು ಹೋಗಿ. ಬೇಡ ಅತ್ತೆ, ಅದು ನಿನ್ನೆ ರಾತ್ರಿ ಇವ್ರು ಇರಲಿಲ್ಲ ಅಂತ ನಾನು ಊಟ ಮಾಡಿಲ್ಲ. ಈಗ ನೋಡಿ, ನಿಮ್ಮ ಮಗಳ ಜೊತೆ ಒಂದು ದಿವಸ ಮಾತಾಡದೆ ಹೋದರೆ ಎಷ್ಟೋ ದಿನ ಆಯಿತು ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಹೋಗ್ತಾ ಹಾಗೆ ತಿಂಡಿ ತಿನ್ಕೊಂಡು ಮಾತಾಡ್ಕೊಂಡು ಹೋಗ್ತೀವಿ. ಸರಿ, ಹೋಗಿ ಬರ್ತೀನಿ. ಸರಿ ಮಗಳೇ. ಅಜ್ಜಿ ಹುಷಾರು. ಅಷ್ಟೇ ಹೇಳ್ತಿದ್ದಾರೆ. ಜಾನು, ಹೋಗಿ ಬರ್ತೀನಿ. ಮಾವ, ಹುಷಾರಮ್ಮ. ಹೀಗೆ ಜಾನ್ವಿಯವ್ರನ್ನ ಕರ್ಕೊಂಡು ಹೋಗ್ತೀವಿ ಅಂತ ಬೇಜಾರು ಮಾಡ್ಕೋಬೇಡಿ. ಇನ್ನೇನು ಸ್ವಲ್ಪ ದಿನ ತಾನೇ, ಸೀಮಂತ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾರೆ. ಸರಿ ಸರಿ, ಆಗಲಿ, ಹೋಗಿ ಬರ್ತೀವಿ. ನಮಸ್ಕಾರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.